ನಮಸ್ಕಾರ ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕೆಂಪೇಗೌಡ ಜಯಂತಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಒಕ್ಕಲಿಗ ಸಮುದಾಯ ಛೀಮಾರಿ, ತೋಳು ತಟ್ಟಿ ಮೀಸೆ ತಿರುವಿದ ಪ್ರದೀಪ್ ಮೇಲೆ ಚಪ್ಪಲಿ ಕಲ್ಲು ತೂರಾಟ. 2 ಗಂಟೆಗಳ ಕಾಲ ನಿನ್ನ ಚೀಲಾಗಳಿಂದ ಅವಮಾನ, ತಾಕತ್ತಿದ್ರೆ ನೀನೇ ಬಾ ನೋಡೋಣ ಕುಮಾರಣ್ಣ, ಶಾಸಕ ಪ್ರದೀಪ್ ಈಶ್ವರ್ ಸವಾಲ್. ಯುವತಿಯನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗ್ತಿದ್ದ ಕಾರು ಭೀಕರ ಸ್ಫೋಟ, ಯುವತಿ ತಲೆಗೆ ಚಾಕುವಿನಿಂದ ಇರಿದ ಸೈಕೋ. ನಾಡಪ್ರಭು ಕೆಂಪೇಗೌಡರ ತತ್ವ ಸಿದ್ಧಾಂತಗಳು ಇಂದಿನ ಯುವ ಪೀಳಿಗೆಗೆ ಆದರ್ಶನೀಯ, ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್. ವಾರ್ತೆಗಳ ವಿವರ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯಲ್ಲಿ ಇದೇ ಮೊದಲ ಬಾರಿಗೆ ಹೈಡ್ರಾಮಾ ನಡೆದು ಗೊಂದಲಗೂಡಾಗಿತ್ತು. ಶಾಸಕ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿಯನ್ನ ವೈಯಕ್ತಿಕವಾಗಿ ನಿಂದಿಸಿದ್ರಿಂದ ಆಕ್ರೋಶಗೊಂಡ ಜೆಡಿಎಸ್ ಕಾರ್ಯಕರ್ತರು ಪ್ರದೀಪ್ ಈಶ್ವರನ್ನ ವೇದಿಕೆಯಿಂದ ಕೆಳಗಿಳಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಹೊರಬಂದ ಶಾಸಕ ಪ್ರದೀಪ್ ಈಶ್ವರ್ ಭುಜ ತಟ್ಟಿ ಮೀಸೆ ತಿರುಗಿಸಿದ್ರಿಂದ ಆಕ್ರೋಶಗೊಂಡ ಯುವಕರು ಚಪ್ಪಲಿ ಮತ್ತು ಕಲ್ಲು ತೂರಿದ್ದು ಇದರಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ ನೋಡೇ ಬಿಡೋಣ ನೀನು. ಕುಮಾರಣ್ಣ ಖಬರ್ದಾರ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ವೇಳೆ ಹೈಡ್ರಾಮಾ ನಡೆದು ಹೋಗಿದೆ. ಸಿಎ ಸೈಟ್ ಅಲಾಟ್ಮೆಂಟ್ ವಿಚಾರದಲ್ಲಿ ಹೈಕೋರ್ಟ್ ನೀಡಿದ್ದ ತಡೆಯಾಜ್ಞೆಯನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮನಸೋ ಇಚ್ಛೆ ಮಾತನಾಡಿದ್ದ ಪ್ರದೀಪ್ ಈಶ್ವರ್ ವಿರುದ್ಧ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ದಂಗೆ ಇದ್ದ ಒಕ್ಕಲಿಗ ಸಮುದಾಯ ಇಂದು ಕೆಂಪೇಗೌಡ ಜಯಂತಿಗೆ ಹಾಜರಾದ ಶಾಸಕರನ್ನ ವೇದಿಕೆಯಿಂದ ಕೆಳಗಿಳಿಸಬೇಕು. ಪ್ರದೀಪ್ ಈಶ್ವರ್ ಒಬ್ಬ ಹುಚ್ಚ ಎಂದು ಪ್ರದೀಪ್ ಈಶ್ವರ್ ಎದುರೇ ಏಕವಚನ ಬಳಸಿ ಬಾಯಿಗೆ ಬಂದಂತೆ ನಿಂದಿಸುತ್ತಿದ್ರು. ಪ್ರದೀಪ್ ಈಶ್ವರ್ ಮೌನಕ್ಕೆ ಶರಣಾಗಿದ್ರು. ಕಾರ್ಯಕ್ರಮ ಮುಗಿಸಿ ಹೊರ ಬರ್ತಿದ್ದಂತೆ ಓಪನ್ ಕಾರಲ್ಲಿ ತೋಳು ತಟ್ಟಿ ಮೀಸೆ ತಿರುವಿ ಕೂದಲು ಕಿತ್ತೆಸೆದು ಸಮುದಾಯದ ಹುಡುಗರಿಗೆ ಪೋಸ್ ನೀಡ್ತಿದ್ದಂತೆ ಕೊಚ್ಚಿದ್ದ ಸಮುದಾಯದ ಹುಡುಗರು ಚಪ್ಪಲಿ ಮತ್ತು ಕಲ್ಲು ಎಸೆದು ಆಕ್ರೋಶ ಹೊರಹಾಕಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಕನ್ನಡ ಭವನದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಗೊಂದಲ ಗದ್ದಲ ಉಂಟಾಗಿತ್ತು. ಪೊಲೀಸರಿಂದ ಲಘು ಲಾಠಿ ಪ್ರಹಾರ, ತೋಳು ತಟ್ಟಿ ಮೀಸೆ ತಿರುವಿ ಒಕ್ಕಲಿಗ ಸಮುದಾಯಕ್ಕೆ ಸವಾಲು ಹಾಕಿದ ಪ್ರಸಂಗದಿಂದ ಆಕ್ರೋಶಗೊಂಡು ಸಮುದಾಯದವರಿಂದ ಚಪ್ಪಲಿ ಕಲ್ಲುಗಳ ಎಸೆತ ನಡೆದ ಹೈಡ್ರಾಮಾ ನಡೆದು ಹೋಯಿತು. ಕೆಂಪೇಗೌಡ ಜಯಂತಿಗೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಿಂದ ಅದ್ದೂರಿ ಮೆರವಣಿಗೆಗೆ ಚಾಲನೆ ನಡೆಯಿತು. ಆ ಎಲ್ಲ ಸ್ತಬ್ಧ ಚಿತ್ರಗಳು ಕನ್ನಡ ಭವನದ ಬಳಿ ಬರುವ ವೇಳೆಗೆ ಸಮುದಾಯದ ಕೆಲವರನ್ನ ಕನ್ನಡ ಭವನದೊಳಗೆ ಪೊಲೀಸರು ಬಿಡದೆ ತಡೆದ್ರು. ಅಲ್ಲಿಂದ ಪ್ರಾರಂಭವಾದ ಗದ್ದಲ ಗಲಾಟೆ, ಪೊಲೀಸರ ಚಕಮಕಿಯಿಂದ ಉಂಟಾದ ನೂಕು ನುಗ್ಗಲು ತಡೆಯಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು. ಆದರೂ ಸಮುದಾಯದ ಗುಂಪು ಕಟ್ಟಿಕೊಂಡು ಅಡ್ಡಗಟ್ಟಿದ್ದ ಬಾಗಿಲುಗಳನ್ನು ದೂಕಿಕೊಂಡು ಒಳ ನುಗ್ಗಿದ ಸಮುದಾಯದ ಹುಡುಗರು ಪ್ರದೀಪ್ ಈಶ್ವರನ್ನ ವೇದಿಕೆಯಿಂದ ಕೆಳಗಿಳಿಸಬೇಕು, ಪ್ರದೀಪ್ ಈಶ್ವರ್ ಒಬ್ಬ ಹುಚ್ಚ, ಮೆಂಟಲ್ ಎಂದೆಲ್ಲ ಘೋಷಣೆ ಕೂಗಿ ಏಕವಚನದಲ್ಲಿ ಕರೆದು ಅವಮಾನಿಸಿದ್ರು. ದಯಮಾಡಿ ಕುಳಿತುಕೊಳ್ಳಿ, ಕಾರ್ಯಕ್ರಮ ಮುಗಿದ ಮೇಲೆ ಮಾತನಾಡೋಣ ಎಂದು ಸಮುದಾಯದ ಮುಖಂಡರಾದ ಪಿಎನ್ ಕೇಶವರೆಡ್ಡಿ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಕೆವಿ ನಾಗರಾಜ್, ಮರಳುಗುಂಟೆ ಕೃಷ್ಣಮೂರ್ತಿ ಜೊತೆಗೆ ಜಿಲ್ಲಾಧಿಕಾರಿ ಪ್ರಭುರವರು ಎಷ್ಟು ಬಾರಿ ಮನವಿ ಮಾಡಿದ್ರೂ ಕೇರ್ ಮಾಡಲಿಲ್ಲ.
ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಬೇಕಿದ್ದ ಕಾರ್ಯಕ್ರಮ 1:30 ಗಂಟೆ ಆದರೂ ಪ್ರಾರಂಭವಾಗಲಿಲ್ಲ. ಆನಂತರ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿ ಮಂಗಳಾನಂದ ಸ್ವಾಮೀಜಿ ಮನವಿ ಮಾಡಿದ ಮೇಲೆ ಕಾರ್ಯಕ್ರಮ ನಡೆಯಲು ಅನುವು ಮಾಡಿಕೊಟ್ರು. ವೇದಿಕೆಯಲ್ಲಿ ಡಿಸಿ ಪ್ರಭು ಮಾತನಾಡಿದ್ರು. ಆನಂತರ ಸ್ವಾಮೀಜಿ ಮಾತನಾಡಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ನಡೆಯುತ್ತಿದ್ದಂತೆ ವೇದಿಕೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಎಂಟ್ರಿ ಕೊಟ್ರು. ಸಂಸದ ಸುಧಾಕರ್ ಮಾತನಾಡಿದ ನಂತರ ಪ್ರದೀಪ್ ಈಶ್ವರ್ ಮಾತನಾಡಿದ್ರು. ಕಾರ್ಯಕ್ರಮ ಮುಗಿಸಿ ಹೊರಡುವ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿಯಲ್ಲಿ ಶೋಷಿತ ಎಂಎಲ್ಎ ಮೇಲೆ ಕುಮಾರಸ್ವಾಮಿ ಚೇಳಾಗಳನ್ನು ಬಿಟ್ಟು ನಿಂದಿಸಿದ್ದಾರೆ. 3 ಗಂಟೆಗಳ ಕಾಲ ನಾನು ಮೌನವಾಗಿ ಕೇಳಿಸಿಕೊಂಡಿದ್ದೇನೆ. ನಾನು ಒಬ್ಬ ಒಕ್ಕಲಿಗ ನಾಯಕ, ಡಿಕೆ ಶಿವಕುಮಾರ್ ಅಭಿಮಾನಿ. ನಾನು ಕುಮಾರಣ್ಣ, ನಿನ್ನ ಚೇಲಾಗಳನ್ನ ಬಿಟ್ಟು ನನ್ನ ವಿರುದ್ಧ ಮಾತನಾಡಿಸೋದು ಬಿಡಿ. ರವಿಕುಮಾರ್ರಿಂದ ಸುದ್ದಿಗೋಷ್ಠಿ ಮಾಡಿಸೋದಲ್ಲ. ನಾನೊಬ್ಬ ಶೋಷಿತ ಓಬಿಸಿ ಹುಡುಗ. ಬೆಳೆಯೋದು ನಿಮಗೆ ಇಷ್ಟ ಇಲ್ಲ. ತಾಕತ್ತಿದ್ರೆ ನೀವೇ ಬಂದು ನನ್ನ ವಿರುದ್ಧ ಮಾತನಾಡಿ. ರಾಜ್ಯದಿಂದ ಕಾರ್ಯಕರ್ತರನ್ನ ಕಳಿಸಿ 1000 ಕೊಟ್ಟು ಕುಡಿಸಿ ನನ್ನ ಮೇಲೆ ಬೈಗುಳ ಸುರಿಸೋದಲ್ಲ. ಜೆಡಿಎಸ್ ಪಕ್ಷ ಓಬಿಸಿ ಅವರ ಏಳಿಗೆ ಸಹಿಸೋಲ್ಲ. ಅವರನ್ನ ತುಳಿದೇ ಮೇಲೆ ಬರ್ತೀರಾ? ಇದು ನಿಮಗೆ ಒಳ್ಳೆಯದಲ್ಲ ಎಂದು ಮತ್ತೆ ಸವಾಲು ಹಾಕಿದ್ರು. ಕುಮಾರಣ್ಣನ ಚೇಲಾಗಿ ಒಬ್ಬ ಶೋಷಿತ ಹುಡುಗನ ಅವಮಾನ ಮಾಡುತ್ತೆ, ಒಬ್ಬ ಓಬಿಸಿ ಹುಡುಗನ ಅವಮಾನ ಮಾಡುತ್ತೆ. ಜಿಲ್ಲೆಯಲ್ಲಿ ಓಬಿಸಿ ಕುಮಾರಣ್ಣ, ನೀನು ಡಿಕೆ ಅವ್ರನ್ನೂ ಸಹಿಸಲ್ಲ, ಚೆಲುವಣ್ಣನೂ ಸಹಿಸಲ್ಲ, ಓಬಿಸಿನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3 ಅವರಿಂದ ನೋಡಿದೆ. ಒಂದೇ ಒಂದು ಓಬಿಸಿ ಎಂಎಲ್ಎನ, ಶೋಷಿತ ವರ್ಗದ ಎಂಎಲ್ಎ ನನ್ನ ಕುಟುಂಬವನ್ನ, ನನ್ನ ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, ಓಬಿಸಿಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ ಓಬಿಸಿ ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದ್ರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದ್ವ? ನಮ್ಮ ಜಯಂತಿಗಳಲ್ಲಿ ಅವಮಾನಿಸಿದ್ವಿ. ಇವತ್ತು ನಾನು ಪೇಷನ್ಸ್ ಆಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ಕುಮಾರಣ್ಣ, ನೀನೊಬ್ಬ ಓಬಿಸಿ ಹುಡುಗನ ಟಾರ್ಗೆಟ್ ಮಾಡಿ. ಇವತ್ತು ಸ್ಟೇಟ್ ಇಂದ ಜೆಡಿಎಸ್ ಕಾರ್ಯಕರ್ತ ಬಂದಿದ್ದಾರೆ. ರೇ, ನಾನೊಬ್ಬ ಒಕ್ಕಲಿಗರ ನಾಯಕ ಡಿಕೆ ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ನಾನು. ಕಾರ್ಯಕ್ರಮ ಮುಗಿಸಿ ಹೊರ ಹೋಗ್ತಿದ್ದ ಶಾಸಕ ಪ್ರದೀಪ್ ಈಶ್ವರ್ ಕನ್ನಡ ಭವನ ಕಾರಿಡಾರ್ನಲ್ಲೇ ಓಪನ್ ಕಾರಲ್ಲಿ ಎಸ್ಸಿ ಎಸ್ಟಿ ಜೈ, ಓಬಿಸಿ ಜೈ, ಜೈ ಅಂಬೇಡ್ಕರ್ ಎಂದು ಘೋಷಣೆ ಕೂಗುತ್ತಾ ಹೊರಟರು. 3 ಗಂಟೆಗಳ ಕಾಲ ಸಹಿಸಿಕೊಂಡಿದ್ದ ಕೋಪವನ್ನೆಲ್ಲ ತೋರಿಸಿ 2-3 ಬಾರಿ ತೋಳು ತಟ್ಟಿ ಮೀಸೆ ಮೇಲೆ ಕೈ ಹಾಕಿ ತಿರುವಿ ತಲೆ ಕೂದಲು ಕಿತ್ತು ಬಿಸಾಡಿ ಸಮುದಾಯದ ಕಾರ್ಯಕರ್ತರಿಗೆ ಧಮಕಿ ಹಾಕುವ ರೀತಿಯಲ್ಲಿ ಪೋಸ್ ಕೊಟ್ರು. ಈ ವೇಳೆ ಹಿಂದೆ ಫಾಲೋ ಮಾಡ್ತಿದ್ದ ಸಮುದಾಯದ ಕಾರ್ಯಕರ್ತರು ಪ್ರದೀಪ್ ಮೇಲೆ ಚಪ್ಪಲಿ ಮತ್ತು ಕಲ್ಲುಗಳಿಂದ ಎಸೆದ್ರು. ಇನ್ನು ಚಪ್ಪಲಿ ಎಸೆದ ವ್ಯಕ್ತಿಯನ್ನ ಕೂಡಲೇ ಕ್ಯಾಚ್ ಮಾಡಿದ ಪೊಲೀಸರು ಆತನನ್ನ ಹಿಡಿದು ಜೀಪಲ್ಲಿ ಕೂರಿಸಿಕೊಂಡು ಹೋದ್ರು. ಇಷ್ಟೆಲ್ಲ ನಡೆದ ಹೈ ಡ್ರಾಮಾವನ್ನ ತಡೆಯಲು ಪೊಲೀಸರು ಹರಸಾಹಸ ಪಟ್ರು. ಕೊನೆಗೆ ಡಿಸಿಯಿಂದ ಬಯಸಿಕೊಂಡ್ರು. ಒಮ್ಮೊಮ್ಮೆ ದಿಕ್ಕು ಕಾಣದೆ ನಿಂತು ಬಿಟ್ರು. ಇದು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಕೆಂಪೇಗೌಡ ಜಯಂತಿಯಲ್ಲಿ ನಡೆದ ಹೈ ಡ್ರಾಮಾ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾಡಪ್ರಭು ಕೆಂಪೇಗೌಡ ಜಯಂತಿಗೆ ಆಗಮಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ಗೆ ಒಳ ಬರದಂತೆ ತಡೆದ ಉದ್ರಿಕ್ತರ ಗುಂಪು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿ ಸಮುದಾಯದ ಕುಮಾರಸ್ವಾಮಿರವರ ಬಗ್ಗೆ ಮನಸು ಇಚ್ಛೆ ಮಾತನಾಡಿರುವ ಪ್ರದೀಪ್ ಈಶ್ವರ್ ಹೊರ ನಡೆಯಬೇಕೆಂದು ಆಗ್ರಹಿಸಿದ್ರು. ಗಂಟೆಗಟ್ಟಲೆ ಆದರೂ ಕಾರ್ಯಕ್ರಮ ಆರಂಭಕ್ಕೆ ಬಿಡದೆ ವಿರೋಧ ವ್ಯಕ್ತವಾಯಿತು. ಪ್ರಭು ಕೆಂಪೇಗೌಡ ಜಯಂತಿಗೆ ಆಗಮಿಸಿದ ಶಾಸಕ ಪ್ರದೀಪ್ ಈಶ್ವರ್ಗೆ ಒಳಬರದಂತೆ ತಡೆದ ಉದ್ರಿಕ್ತರ ಗುಂಪು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿ ಸಮುದಾಯದ ಕುಮಾರಸ್ವಾಮಿಯವರ ಬಗ್ಗೆ ಮನಸ್ಸು ಇಚ್ಛೆ ಮಾತನಾಡಿರುವ ಪ್ರದೀಪ್ ಈಶ್ವರ್ ಹೊರ ನಡಿಬೇಕು ಅಂತ ಆಗ್ರಹಿಸಿದ್ರು. ಗಂಟೆಗಟ್ಟಲೆ ಆದರೂ ಕಾರ್ಯಕ್ರಮ ಆರಂಭಕ್ಕೆ ಬಿಡದೆ ವಿರೋಧ ವ್ಯಕ್ತವಾಯಿತು.
ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ ಹಾಗೂ ಒಕ್ಕಲಿಗರ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿಗೆ ಅದ್ದೂರಿ ಚಾಲನೆ ದೊರೆತಿದ್ದು 10 ಕೆಂಪೇಗೌಡರನ್ನ ಹೊತ್ತ ಪಲ್ಲಕ್ಕಿಗಳು ಆಗಮಿಸಿದ್ವು. ವೇದಿಕೆಯಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಮಾಡಿಕೊಂಡ ಮನವಿಗೂ ಕೂಡ ಸಭಿಕರು ಒಪ್ಪದೆ ಪ್ರದೀಪ್ ವಿರುದ್ಧ ಹುಚ್ಚ ವೆಂಕಟ್ಗೆ ಧಿಕ್ಕಾರ ಎಂಬ ಘೋಷಣೆಗಳನ್ನು ಕೂಗಿದ್ರು. ಸ್ವಾಮೀಜಿಯವರು ನಾವು ಗೌರವ ಕೊಟ್ಟು ಮಾತಾಡ್ತಾರೆ. ಒಂದು ಹಂತದಲ್ಲಿ ಪೊಲೀಸರು ಬಲವಂತವಾಗಿ ಒಂದಷ್ಟು ಯುವಕರನ್ನ ತಳ್ಳಿ ಹೊರಗೆ ಕಳಿಸಿದ್ದು ಆಯಿತು. ಆ ವೇಳೆ ಲಘು ಲಾಠಿ ಪ್ರಹಾರ ಕೂಡ ನಡೆಯಿತು. ಶಾಸಕ ಪ್ರದೀಪ್ ಈಶ್ವರ್ ಮಾತ್ರ ವೇದಿಕೆಯ ಮೇಲೆ ಮೌನವಾಗಿಯೇ ಕುಳಿತಿದ್ರು. ಇಡೀ ಸಭಾಂಗಣ ಗೊಂದಲಮಯವಾಗಿದ್ದು ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಯೋಜಿಸಲಾಗಿತ್ತು. ನೀನು ಡಿಕೆ ಅವರು ಸಹಿಸಲ್ಲ, ಚೆಲ್ವಣ್ಣನ್ನು ಸಹಿಸಲ್ಲ, ಓಬಿಸಿನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3 ಅವರಿಂದ ನೋಡಿದೆ. ಒಂದೇ ಒಂದು ಓಬಿಸಿ ಎಂಎಲ್ಎನ, ಶೋಷಿತ ವರ್ಗದ ಎಂಎಲ್ಎ ನನ್ನ ಕುಟುಂಬವನ್ನ, ನನ್ನನ್ನು ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯುವತಿಯನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗ್ತಿದ್ದ ಕಾರೊಂದು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಭೀಕರ ಸ್ಫೋಟಗೊಂಡಿದೆ. ಕಾರಿನಲ್ಲಿ ಇದ್ದ ಯುವಕ ನಾಗೇಂದ್ರ ಸ್ಥಳದಲ್ಲೇ ಸಜೀವ ದಹನವಾಗಿದ್ದಾನೆ. ಯುವತಿ ರಮ್ಯಾ ತಲೆಗೆ ಚಾಕುವಿನಿಂದ ಇರಿಯಲಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಕಾರು ಚಾಲಕ ಪ್ರವೀಣ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಜೋಗಿಹಳ್ಳಿ ಗ್ರಾಮದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 48 ಇಂದು ಭೀಕರ ರಕ್ತಪಾತಕ್ಕೆ ಸಾಕ್ಷಿಯಾಗಿದೆ. ಬೆಂಗಳೂರಿನಿಂದ ಕಾರು ಬುಕ್ ಮಾಡಿಕೊಂಡು ಅಂಕೋಲಾ ಕಡೆಗೆ ಹೊರಟಿದ್ದ ನಾಗೇಂದ್ರ ಎಂಬ ಯುವಕ ಜಯನಗರದ ಯುವತಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದ ಎನ್ನಲಾಗಿದೆ. ಆದರೆ ಮಾರ್ಗ ಮಧ್ಯೆ ಇಬ್ಬರ ನಡುವೆ ಭೀಕರ ಜಗಳ ನಡೆದಿದೆ. ಜಗಳ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ರಸ್ತೆ ಬದಿಯಲ್ಲಿ ಕಾರನ್ನು ನಿಲ್ಲಿಸಲಾಗಿದೆ. ಈ ವೇಳೆ ಸೈಕೋತರ ಆಡ್ತಿದ್ದ ನಾಗೇಂದ್ರ ತನ್ನ ಬಳಿ ಇದ್ದ ಚಾಕುವಿನಿಂದ ಯುವತಿ ತಲೆಗೆ ಮನಬಂದಂತೆ ಚುಚ್ಚಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಒದ್ದಾಡಿದ ರಮ್ಯಾ ಪ್ರಾಣ ಭಯದಿಂದ ತಕ್ಷಣವೇ ಕಾರಿನಿಂದ ಕೆಳಗೆ ಹಾರಿದ್ದಾಳೆ. ಇದನ್ನು ನೋಡಿ ಗಾಬರಿಯಾದ ಟ್ಯಾಕ್ಸಿ ಚಾಲಕ ಪ್ರವೀಣ್ ಕೂಡ ಕೆಳಗಿಳಿದು ಓಡಿ ಬಂದಿದ್ದಾನೆ. ಆದರೆ ಇತ್ತ ಚಾಲಕ ಕೆಳಗಿಳಿತಿದ್ದಂತೆ ನಾಗೇಂದ್ರ ಕಾರಿನ ಎಲ್ಲಾ ಡೋರ್ಗಳನ್ನು ಒಳಗಿನಿಂದ ಲಾಕ್ ಮಾಡಿಕೊಂಡಿದ್ದಾನೆ. ಯುವತಿ ಕೈತಪ್ಪಿ ಹೋದ್ಲು ಎನ್ನುವ ಆಕ್ರೋಶವೋ ಅಥವಾ ಮೊದಲೇ ಮಾಡಿಕೊಂಡಿದ್ದ ಸ್ಕೆಚ್ಚೋ ಗೊತ್ತಿಲ್ಲ. ತಕ್ಷಣವೇ ತಾನು ಬೆಂಗಳೂರಿನಿಂದಲೇ ಪ್ಲಾನ್ ಮಾಡಿ ತಂದಿದ್ದ ಪೆಟ್ರೋಲ್ ಬಾಂಬ್ ಅನ್ನ ಕಾರಿನೊಳಗೆ ಸಿಡಿಸಿಕೊಂಡಿದ್ದಾನೆ. ಕ್ಷಣಾರ್ಧದಲ್ಲೇ ಕಾರು ಧಗಧಗನೆ ಉರಿದು ಬ್ಲಾಸ್ಟ್ ಆಗಿದ್ದು ನಾಗೇಂದ್ರ ಕಾರಿನ ಒಳಗೆ ಸುಟ್ಟು ಕರಕಲಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಕಳ್ಳಂಬೆಳ್ಳ ಪೊಲೀಸರು ಹಾಗೂ ತುಮಕೂರು ಎಸ್ಪಿ ಅಶೋಕ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ತಲೆಗೆ ತೀವ್ರ ಗಾಯವಾಗಿರುವ ರಮ್ಯಾಳನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಲಕ ಪ್ರವೀಣ್ಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಈ ಕಿಡ್ನಾಪ್ ಮತ್ತು ಆತ್ಮಹತ್ಯೆ ಡ್ರಾಮಾ ನಡೆದಿದ್ಯಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಕತೆ ಇದೆಯಾ ಎಂಬ ಬಗ್ಗೆ ಕಳ್ಳಂಬೆಳ್ಳ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕುಲ ಮತಗಳನ್ನು ಸಮಯಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ನಾಡಿನ ಸಮಸ್ತ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಬೆಂಗಳೂರು ನಿರ್ಮಾತೃ ಎಲ್ಲ ಜಾತಿಯ ಜನಾಂಗದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಪೇಟೆಗಳನ್ನು ನಿರ್ಮಿಸಿಕೊಟ್ಟ, ಕೆರೆಕುಂಟೆಗಳನ್ನು ನಿರ್ಮಿಸಿ ರೈತರ ಬಾಳಿಗೆ ಬೆನ್ನೆಲುಬಾದ ನಾಡಪ್ರಭು ಶ್ರೀ ಕೆಂಪೇಗೌಡ 517ನೇ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಕೆಎನ್ ಕೇಶವರೆಡ್ಡಿ, ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step.
Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಚಿಂತಾಮಣಿ ತಾಲೂಕು ಒಕ್ಕಲಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಶನಿವಾರ ಚಿಂತಾಮಣಿಯಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಚಿಂತಾಮಣಿಯಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಭಾಗವಹಿಸಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ವಿಶೇಷ ಪೂಜೆ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ತತ್ವ ಸಿದ್ಧಾಂತಗಳು, ಆದರ್ಶ ಗುಣಗಳು ಹಾಗೂ ಸಮಾಜದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಗಳ ಬಗ್ಗೆ ವಿವರಿಸಿದ್ರು. ಇಂದಿನ ಯುವ ಪೀಳಿಗೆ ಕೆಂಪೇಗೌಡರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇವತ್ತು ಕೆಂಪೇಗೌಡರನ್ನ ಕೇವಲ ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿ ಇರಿಸದೆ ನಾವೆಲ್ಲರೂ ಇವತ್ತು ಇದರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಇವತ್ತು ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳು ಎಲ್ಲರೂ ಇವತ್ತು ಪಕ್ಷಾತೀತವಾಗಿ ಪಕ್ಷರಹಿತವಾಗಿ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದೀರಾ. ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದ ಬಳಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರ ಹೊತ್ತ ವಾಹನಕ್ಕೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಹಾಗೂ ಗಣ್ಯರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ಕೀಲು ಕುದುರೆ, ಗಾರುಡಿ ಗೊಂಬೆ, ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು, ಕುದುರೆ ಮೇಲಿನ ನಾಡಪ್ರಭು ಕೆಂಪೇಗೌಡರ ವೇಷಧಾರಿ ಗೌತಮ್ ಸೇರಿದಂತೆ ಹಲವರ ಆಕರ್ಷಕ ಪ್ರದರ್ಶನಗಳು ನೋಡುಗರ ಗಮನ ಸೆಳೆದ್ವು. ತಮಟೆ ವಾದ್ಯಗಳ ಸತಿಗೆ ಹಿರಿಯರು ಹಾಗೂ ಯುವಕರು ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಕೋನಪರೆಡ್ಡಿ, ಚೀಮುಲ್ ನಿರ್ದೇಶಕ ಉಲವಾಡಿ ಅಶ್ವತ್ಥನಾರಾಯಣ, ಕೆಎನ್ ಆವುಲಪ್ಪ, ಕೆಎನ್ ಕೃಷ್ಣಾರೆಡ್ಡಿ, ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್, ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮ್ ರೆಡ್ಡಿ ಸೇರಿದಂತೆ ಒಕ್ಕಲಿಗ ಸಮುದಾಯದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೆಂಪೇಗೌಡರು ಎಲ್ಲ ವರ್ಗದ ಜನರ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಜಾತಿ ಧರ್ಮದ ಭೇದವಿಲ್ಲದೆ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ್ರು. ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿವಿಧ ಪೇಟೆಗಳನ್ನು ನಿರ್ಮಿಸಿ ಬೆಂಗಳೂರು ನಗರವನ್ನ ವಾಣಿಜ್ಯ ಕೇಂದ್ರವಾಗಿ ಬಳಸಿದ್ರು. ಕೆಂಪೇಗೌಡರ ಸಮಾಜದ ಕನಸು ಇಂದಿಗೂ ಪ್ರಸ್ತುತ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಒಕ್ಕಲಿಗರ ಸಂಘದ ಸಹಯೋಗದಲ್ಲಿ ಶನಿವಾರ ಆಯೋಜಿಸಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಪ್ರದೀಪೇಶ್ವರ್, ಜಿಲ್ಲಾಧಿಕಾರಿ ಪ್ರಭು, ನಂದಿ ಆಂಜನಪ್ಪ, ಯಲವಳ್ಳಿ ರಮೇಶ್, ಕೆಎನ್ ಕೇಶವರೆಡ್ಡಿ, ಮುತ್ತುಕಂಗಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ತಡವಾಗಿ ಬಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ನಾಡಪ್ರಭು ಶ್ರೀ ಕೆಂಪೇಗೌಡರು ಕೇವಲ ಬೆಂಗಳೂರು ನಗರ ನಿರ್ಮಾಪಕರಷ್ಟೇ ಅಲ್ಲ, ಸಮಾಜ, ಸಾಮಾಜಿಕ ನ್ಯಾಯ ಹಾಗೂ ಜನಪರ ಆಡಳಿತದ ಪರಿಕಲ್ಪನೆಯನ್ನ ಕಾರ್ಯರೂಪಕ್ಕೆ ತಂದ ಮಹಾನ್ ಆಡಳಿತಗಾರರಾಗಿದ್ದರು. ಪರಿಸರ ಸಂರಕ್ಷಣೆ, ಸುಸ್ಥಿರ ಅಭಿವೃದ್ಧಿ ಹಾಗೂ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಅವರು ಹಾಕಿದ ಅಡಿಪಾಯ ಇಂದಿಗೂ ಮಾದರಿಯಾಗಿದೆ. ಯೋಜನಾಬದ್ಧ ನಗರ ನಿರ್ಮಾಣ, ಉತ್ತಮ ರಸ್ತೆ, ಜಲ ಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಅಭಿವೃದ್ಧಿಗೆ ಅವರು ನೀಡಿದ ಆದ್ಯತೆ ಆಧುನಿಕ ನಗರಾಭಿವೃದ್ಧಿಗೆ ದಿಕ್ಸೂಚಿಯಾಗಿದೆ. ಇಂದು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ ಮತ್ತು ಹೂಡಿಕೆಗಳ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡಿರುವುದು ಕೆಂಪೇಗೌಡರ ದೂರದೃಷ್ಟಿಯ ಫಲವಾಗಿದೆ ಎಂದರು. ಪ್ರತಿಯೊಂದು ಧರ್ಮದ, ಪ್ರತಿಯೊಂದು ಜಾತಿಯ ಜನರ ಏಳಿಗೆಗೆ
ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡೆದಾಗ ಮಾತ್ರ ನಾವು ಕೂಡ ಚಿರಾಯುವಾಗಿರ್ಬೋದು, ಅಮರವಾಗಿ ನಾವು ಹೋದ ಮೇಲೂ ಕೂಡ ಅಮರವಾಗಿರ್ಬೇಕು ಅಂತಂದ್ರೆ ನಾವು ಮಾಡುವಂತ ಕೆಲಸದಿಂದ ಮಾತ್ರ ಸಾಧ್ಯ ಹೊರತು ನಮ್ಮ ಅಧಿಕಾರದ ಕುರಿತು ಶಾಶ್ವತ ಅಲ್ಲ. ಅವರೇನು ಬರೀ ನಮ್ಮ ಒಕ್ಕಲಿಗರಿದ್ದಾರೆ, ಬರೀ ಕರ್ನಾಟಕ ರಾಜ್ಯದವರಿದ್ದಾರ, ಹೊರ ರಾಜ್ಯಗಳ ಯುವಕರಿದ್ದಾರೆ, ಹೊರ ದೇಶಗಳ ಯುವಕರಿದ್ದಾರೆ. ಇಡೀ ಜಗತ್ತಿನ ಜ್ಞಾನದ ಸಂಪತ್ತು ಇವತ್ತು ಬೆಂಗಳೂರಿನಲ್ಲಿದೆ. ಎಲ್ಲ ವಲಯಗಳು ಇವತ್ತು ಹೈಯೆಸ್ಟ್ ಸ್ಟಾರ್ಟ್ಅಪ್ ಒಂದು ಕ್ಯಾಪಿಟಲ್ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು ಇವತ್ತು. ಕೆಂಪೇಗೌಡರು ದೂರದೃಷ್ಟಿಯ ಆಡಳಿತಗಾರರಾಗಿದ್ದು 16ನೇ ಶತಮಾನದಲ್ಲೇ ಸುಸ್ಥಿರ ಬೆಂಗಳೂರು ನಗರವನ್ನು ನಿರ್ಮಿಸುವ ಮೂಲಕ ಜಗತ್ತಿಗೆ ಮಾದರಿಯಾದ ನಗರಾಭಿವೃದ್ಧಿಯ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದ್ರು. ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ದುಡಿದ ಕಾರಣವೇ ಅವರು ನಾಡಪ್ರಭು ಹಾಗೂ ಪ್ರಜಾಪ್ರಭುವಾಗಿ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಎಂದು ಹೇಳಿದರು. ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಶ್ರೀ ಮಂಗಳಾನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ, ಬೆಂಗಳೂರು ನಗರ ಭವಿಷ್ಯದಲ್ಲಿ ಹೇಗಿರಬೇಕು ಎಂಬುದನ್ನು ಶತಮಾನಗಳ ಹಿಂದೆಯೇ ದೂರದೃಷ್ಟಿಯಿಂದ ಯೋಚಿಸಿ ಭದ್ರ ಬುನಾದಿ ಹಾಕಿದ ಮಹಾನ್ ವ್ಯಕ್ತಿ. ಇಂದು ಅಭಿವೃದ್ಧಿಯಲ್ಲಿ ಬೆಂಗಳೂರು ದೇಶದ ಪ್ರಮುಖ ನಗರಗಳಾದ ದೆಹಲಿ ಮತ್ತು ಮುಂಬೈಗೆ ಸಮಾನವಾಗಿ ಗುರುತಿಸಿಕೊಂಡಿದ್ದರೆ ಅದರ ಹಿಂದೆ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರಗತಿಪರ ರೈತರನ್ನು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪಿಬಿ ರಸ್ತೆಯ ವಾಪಸಂದ್ರದ ರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಕೆಂಪೇಗೌಡರ ಪಲ್ಲಕ್ಕಿ ಹಾಗೂ ಜಾನಪದ ಕಲಾ ತಂಡಗಳ ಭವ್ಯ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಜಿ ಪ್ರಭು ಹಾಗೂ ಗಣ್ಯರು ಚಾಲನೆ ನೀಡಿದರು. ಡೊಳ್ಳು ಕುಣಿತ, ಸೋಮನ ಕುಣಿತ, ವೀರಗಾಸೆ, ಮಹಿಳೆಯರ ಪೂರ್ಣಕುಂಭ, ಸ್ವಾಗತ, ಆರತಿ ಹಾಗೂ ವಿವಿಧ ಜಾನಪದ ಪ್ರದರ್ಶನಗಳೊಂದಿಗೆ ಮೆರವಣಿಗೆ ಕನ್ನಡ ಭವನದವರೆಗೆ ಅದ್ದೂರಿಯಾಗಿ ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಅಧ್ಯಕ್ಷ ಡಾಕ್ಟರ್ ಬಿಸಿ ಮುದ್ದುಗಂಗಾಧರ್, ಕರ್ನಾಟಕ ರಾಜ್ಯ ಬೀಜ ನಿಗಮ ಅಧ್ಯಕ್ಷ ಅಂಜನಪ್ಪ, ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಹಾಮಂಡಳಿಯ ಅಧ್ಯಕ್ಷ ಬಿಜೆ ಗಣೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಯಲವಹಳ್ಳಿ ಎನ್ ರಮೇಶ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನವೀನ್ ಭಟ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ಜೆಡಿಎಸ್ ಪಕ್ಷದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಸಂಭ್ರಮಾಚರಣೆಯನ್ನ ಮಾಜಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡರ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಬೃಹತ್ ಕಟೌಟ್ಗೆ ಮಾಜಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆವಿ ಮಂಜುನಾಥ್, ಸಮಾಜ ಸೇವಕ ಚೇತನ್ ಗೌಡ ಹಾಗೂ ಕೋಡಗುರ್ಕಿ ಮಹೇಶ್ ಕ್ರೇನ್ ಮೂಲಕ ಬೃಹತ್ ಕಟೌಟ್ಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸಮರ್ಪಿಸಿದರು. ಈ ವೇಳೆ ಮಾಜಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ನಾಡು ಕಟ್ಟಿದ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿದ್ದಾರೆ. ಬೆಂಗಳೂರು ನಗರ ನಿರ್ಮಾಣ ಮಾಡುವುದರಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ಎಲ್ಲ ಸಮುದಾಯಗಳಿಗೆ ವ್ಯಾವಹಾರಿಕವಾಗಿ ಪೇಟೆಗಳನ್ನು ಸೃಜಿಸಿದ್ದಾರೆ. ನಾಡ ಪ್ರಭುಗಳ ದೂರದೃಷ್ಟಿ ಚಿಂತನೆಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ನಾಡಪ್ರಭು ಕೆಂಪೇಗೌಡರ ಜಯಂತಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅವರೊಬ್ಬ ದೂರದೃಷ್ಟಿ ಉಳ್ಳವ ನಾಯಕರು. ಆಮೇಲೆ ಜೊತೆಯಲ್ಲಿ ಅವ್ರದ್ದು ಆದಂಥ ಸಿದ್ಧಾಂತಗಳು ಮತ್ತು ಅವ್ರದ್ದೇ ಆದಂಥ ಆಲೋಚನೆಗಳಿಂದ ಇವತ್ತು ಬೆಂಗಳೂರು ನಗರವು ಅತೀ ಅಭಿವೃದ್ಧಿ ಹೊಂದೋದಕ್ಕೆ ಮೂಲ ಕಾರಣ ಏನಂದರೆ, ಆವತ್ತು ಅವರು ಗುಡಿ ಗೋಪುರಗಳನ್ನು ಮತ್ತು ಕೆರೆ ಕಟ್ಟೆಗಳನ್ನು ಮತ್ತು ಕುಂಟೆಗಳನ್ನು ನಿರ್ಮಾಣ ಮಾಡಿ ಯಾವುದೇ ನದಿಯ ಜಲಮೂಲ ಇಲ್ಲದೇ ಇದ್ದರೂ ಕೂಡ ಬೆಂಗಳೂರು ನಗರಕ್ಕೆ ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಬೆಂಗಳೂರನ್ನು ಮುಂದೆ ಯಾವತ್ತಾದರೂ ಈ ಬೆಂಗಳೂರಿಗೆ ಯಾವುದೇ ಬರದ ಪರಿಸ್ಥಿತಿ ಬರದೇ ಇರಲಿ ಅಂತೇಳಿ ಕೆರೆ ಕಟ್ಟೆಗಳು, ಕುಂಟೆಗಳು, ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡಿದಂಥ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಎಲ್ಲ ಯುವಕರು
ಮತ್ತು ಎಲ್ಲರೂ ಸೇರಿ ಒಟ್ಟಿಗೆ ಆಚರಣೆ ಮಾಡೋದು ಭಾಳ ಸಂತೋಷತೆ. ಇನ್ನು ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪಕ್ಷದ ವತಿಯಿಂದ ಪುಷ್ಪ ನಮನ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನೆರವೇರಿಸಲಾಯಿತು. ಈ ವೇಳೆ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಹೈದರಾಬಾದ್ ಎ ನ್ಯೂಸ್ ಟಿವಿ ದೇವನಹಳ್ಳಿ. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆದ ಕಾರಣ ಎಷ್ಟೋ ಜನ ಮಕ್ಕಳಿಗೆ ಅನಾನುಕೂಲ ಆಗಿದೆ. ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ, ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಜೀವ ಕಳೆದುಕೊಂಡಿದ್ದಾರೆ. ಇದೆಲ್ಲ ಕೇಂದ್ರ ಸರ್ಕಾರದ ವೈಫಲ್ಯ. ಆದ್ದರಿಂದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಇತ್ಯಾದಿ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ನಮ್ಮ ಪಕ್ಷದಿಂದ ಒತ್ತಾಯಿಸಲಾಗಿದೆ ಎಂದು ಕೆಪಿಸಿಸಿ ವಕ್ತಾರ ಕೃಷ್ಣಂರಾಜು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ವಕ್ತಾರ ಕೃಷ್ಣಂರಾಜು, ಉದಯ್ ಕುಮಾರ್, ನಂದ್ಯ ಅಂಜನಪ್ಪ ಮತ್ತು ಕೆಎನ್ ಕೇಶವರೆಡ್ಡಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ಕೃಷ್ಣಂರಾಜು, ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆದ ಕಾರಣ ದೇಶದ ಅದೆಷ್ಟೋ ಮಕ್ಕಳ ಭವಿಷ್ಯ ಕಮರಿ ಹೋಗಿದೆ. ಸಾಕಷ್ಟು ಜನ ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ, ಕೆಲವು ವಿದ್ಯಾರ್ಥಿಗಳು ಸಾವಿಗೆ ಶರಣಾಗಿದ್ದಾರೆ. ಇದೆಲ್ಲ ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಆಗಿದೆ. ಪೇಪರ್ ಲೀಕ್ ಮಾಡಿದ ಮತ್ತು ಮಾಡಲು ಸಹಕಾರ ನೀಡಿದ ಇಲಾಖಾ ಅಧಿಕಾರಿಗಳು ಯಾರು ಎಂಬುದನ್ನು ಪತ್ತೆ ಹಚ್ಚಿ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಪ್ರಶ್ನೆ ಪತ್ರಿಕೆಗಳು ಹೇಗೆ ಸೋರಿಕೆಯಾಗುತ್ತವೆ ಎಂಬುದನ್ನು ಕುರಿತು ಕಿಟ್ ವರದಿಯ ಪ್ರಕಾರ ಪೇಪರ್ ಸೈಟಿಂಗ್, ಪ್ರಿಂಟಿಂಗ್ ಪ್ರೆಸ್, ಸಾರಿಗೆ, ಪರೀಕ್ಷೆ ಕೇಂದ್ರ ಮತ್ತು ಪರೀಕ್ಷೆ ಕೊಠಡಿಗಳಲ್ಲಿ ದೌರ್ಜನ್ಯವನ್ನು ತೋರಿಸುತ್ತಿದೆ. ಇದು ದೇಶದ ಮಕ್ಕಳ ಭವಿಷ್ಯ, ಇದು ಪಾರದರ್ಶಕವಾಗೇ ಆಗಬೇಕು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗಭೂಷಣ್, ರಕ್ಷಿತ್ ರೆಡ್ಡಿ, ನಾರಾಯಣಮ್ಮ, ಸುರೇಶ್ ಮುನೇಗೌಡ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪೂರಾ ಕಟ್ಟಿ ಸೂರು ಕೊಟ್ಟ ಆಲ ಬೇಲ ತಾನೇ ನೆಟ್ಟ ನಾಡಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ. ನಾಡಿನ ಸಮಸ್ತ ಜನತೆಗೆ ನಾಡಪ್ರಭು ಶ್ರೀ ಕೆಂಪೇಗೌಡ 517ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಸಂದೀಪ್ ರೆಡ್ಡಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಣಕನೂರು ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘ ಚಿಕ್ಕಬಳ್ಳಾಪುರ ತಾಲೂಕು ನಾಡಪ್ರಭು ಈ ನಾಡದೊರೆ ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಬೆಳಗ್ಗೆ 10 ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಶ್ರೀ ರಂಗನಾಥ ದೇವಾಲಯದಿಂದ ಕನ್ನಡ ಭವನದವರೆಗೂ ಅದ್ಧೂರಿ ಮೆರವಣಿಗೆಯಲ್ಲಿ ಒಕ್ಕಲಿಗ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಶುಭ ಕೋರುವವರು ಶ್ರೀ ಪಿಎನ್ ಕೇಶವರೆಡ್ಡಿ, ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ, ಒಕ್ಕಲಿಗರ ಸಂಘ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ಶ್ರೀ ಯೋಗಿನಾರಾಯಣ ಅನ್ನದಾನ ಟ್ರಸ್ಟ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ 36ನೇ ಶನಿವಾರದ ಅನ್ನದಾಸೋಹ ಕಾರ್ಯಕ್ರಮ ಗಾಂಧಿ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಕುರಿತು ಯೋಗಿನಾರಾಯಣ ಅನ್ನದಾನ ಟ್ರಸ್ಟ್ ಅಧ್ಯಕ್ಷರಾದ ಪ್ರದೀಪ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯ ಆಡಳಿತಗಾರರಾಗಿದ್ದು ಬೆಂಗಳೂರು ನಗರ ನಿರ್ಮಾಣದ ಮೂಲಕ ಉತ್ತಮ ಆಡಳಿತ ಯೋಜನೆ ಹಾಗೂ ಜನಪರ ಸೇವೆಯ ಮಾದರಿಯನ್ನು ದೇಶಕ್ಕೆ ನೀಡಿದ ಮಹಾನ್ ವ್ಯಕ್ತಿತ್ವ. ಅವರ ಆದರ್ಶಗಳು ಇಂದಿನ ಯುವ ಜನತೆಗೆ ಮಾರ್ಗದರ್ಶಿ
ಸಾಕ್ಷಿಯಾಗಿದ್ದು ಸಮಾಜದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಅವರ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ವೇಳೆ ಶ್ರೀ ಮಾರುತಿ ಸ್ವಾಮಿ, ಗೋವಿಂದಪ್ಪ, ಜಿವಿ ಅಶ್ವತ್ಥನಾರಾಯಣ್, ಗಿರೀಶ್, ಹನುಮಂತರಾಯಪ್ಪ, ಜಿಎಲ್ ಅಶ್ವತ್ಥನಾರಾಯಣ, ಪೌರ ಕಾರ್ಮಿಕರ ನೂತನ ಅಧ್ಯಕ್ಷ ಮಹೇಶ್, ಅನಿಲ್ ಕುಮಾರ್, ಗುಡ್ಡೇಗೌಡ, ಕಂಬಣ್ಣ, ಚಿತ್ರಾನ್ನ ಅಶ್ವಥ್, ನಾರಾಯಣಪ್ಪ, ವೆಂಕಟಾದ್ರಿ, ಕೋಟೆ ಅನಿಲ್, ರವಿಕುಮಾರ್, ವಿಜಯಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಂಪೇಗೌಡ ಜಯಂತಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಒಕ್ಕಲಿಗ ಸಮುದಾಯ ಛೀಮಾರಿ, ತೋಳು ತಟ್ಟಿ ಮೀಸೆ ತಿರುವಿದ ಪ್ರದೀಪ್ ಮೇಲೆ ಚಪ್ಪಲಿ, ಕಲ್ಲು ತೂರಾಟ. 2 ಗಂಟೆಗಳ ಕಾಲ ನಿನ್ನ ಚೀಲಾಗಳಿಂದ ಅವಮಾನ, ತಾಕತ್ತಿದ್ರೆ ನೀನೇ ಬಾ ನೋಡೋಣ ಕುಮಾರಣ್ಣ, ಶಾಸಕ ಪ್ರದೀಪ್ ಈಶ್ವರ್ ಸವಾಲ್. ಯುವತಿಯನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗ್ತಿದ್ದ ಕಾರು ಭೀಕರ ಸ್ಫೋಟ, ಯುವತಿ ತಲೆಗೆ ಚಾಕುವಿನಿಂದ ಇರಿದ ಸೈಕೋ. ನಾಡಪ್ರಭು ಕೆಂಪೇಗೌಡರ ತತ್ವ ಸಿದ್ಧಾಂತಗಳು ಇಂದಿನ ಯುವ ಪೀಳಿಗೆಗೆ ಆದರ್ಶನೀಯ, ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.